ಮಹಾಭಾರತ ಯುದ್ಧವನ್ನ ಕೇವಲ 1 ನಿಮಿಷದಲ್ಲಿ ಮುಗಿಸಬಲ್ಲ ಶಕ್ತಿ ಬಾರ್ಬರಿಕನಿಗೆ ಇದೆ ಅಂದ್ರೆ ನಂಬ್ತೀರಾ? ಹೌದು, ಭೀಮನ ಪುತ್ರನಾದ ಘಟೋತ್ಕಚನ ಪುತ್ರನಾಗಿ ಜನಿಸಿದ್ದು ಬಾರ್ಬರಿಕ. ಮಹಾನ್ ಶಕ್ತಿಶಾಲಿಯಾಗಿದ್ದ ಬಾರ್ಬರಿಕನನ್ನ ಯುದ್ಧದಲ್ಲಿ ಪಾಲ್ಗೊಳ್ಳದಂತೆ ಶ್ರೀಕೃಷ್ಣ ಪರಮಾತ್ಮ ಹೇಗೆ ತಪ್ಪಿಸ್ತಾರೆ? ಬಾರ್ಬರಿಕನ ಶಕ್ತಿಯನ್ನ ಮೊದಲೇ ತಿಳಿದಿದ್ದ ಶ್ರೀಕೃಷ್ಣ ಅವನ ಶಕ್ತಿಯನ್ನ ಪರೀಕ್ಷಿಸಲು ಒಬ್ಬ ಸಂತನ ವೇಷ ಧರಿಸಿ ಬಾರ್ಬರಿಕನ ಬಳಿ ತೆರಳ್ತಾರೆ. ಎಲ್ಲಾ ಎಲೆಗಳನ್ನ ಗುರುತಿಸುವುದರ ಮೂಲಕ ನಿನ್ನ ಶಕ್ತಿಯನ್ನ ತೋರಿಸು ಎಂದು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಸಂತನ ಮಾತಿಗೆ ಬೆಲೆ ಕೊಟ್ಟ ಬಾರ್ಬರಿಕ ಕಣ್ಮುಚ್ಚಿ ಬಾಣವನ್ನ ಬಿಟ್ಟನು. ಅದೇ ಸಂದರ್ಭ ಶ್ರೀಕೃಷ್ಣ ಒಂದು ಎಲೆಯನ್ನ ತೆಗೆದು ತನ್ನ ಪಾದಗಳ ಅಡಿಯಲ್ಲಿ ಇಡ್ತಾರೆ. ಕಾಡಿನಲ್ಲಿರುವ ಎಲ್ಲಾ ಎಲೆಗಳನ್ನ ಬಾರ್ಬರಿಕನ ಬಾಣ ಗುರುತಿಸಿತು. ಹಾಗೆಯೇ ಒಂದು ಬಾಣ ಮಾತ್ರ ಶ್ರೀಕೃಷ್ಣ ಪರಮಾತ್ಮನ ಪಾದದ ಬಳಿ ಸುತ್ತುತ್ತಿತ್ತು. ತನ್ನ ತಾಯಿಗೆ ಮಾತು ಕೊಟ್ಟಂತೆ ಬಾರ್ಬರಿಕ ದುರ್ಬಲ ಸೈನ್ಯದ ಪರ ನಿಂತು ಯುದ್ಧ ಮಾಡಲಿದ್ದ. ಬಾರ್ಬರಿಕರನ್ನ ಯುದ್ಧದಲ್ಲಿ ಪಾಲ್ಗೊಳ್ಳದಂತೆ ಮಾಡಲು ಸಂತನ ರೂಪದಲ್ಲಿದ್ದ